ಹಲೋ ಹಾಯ್ ನಮಸ್ಕಾರ. ಇಯರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೋತಾ ಇದ್ದೀನಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲಾಗಿ ರೆಸ್ಟೋರೆಂಟ್ ರೀತಿಯಲ್ಲಿ ಮಾಡುವಂತಹ ಚಿಕನ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬ ಕ್ರೀಮಿ ಆಗಿರುತ್ತೆ, ಹಾಗೆ ತುಂಬ ಜ್ಯೂಸಿ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಾನು ಮಾಡುವಂಥ ವಿಧಾನನ ಫಾಲೋ ಮಾಡಿಕೊಂಡು ಮಾಡ್ಕೊಳ್ಳಿ. ಫುಲ್ ವಿಡಿಯೋನ ನೋಡ್ಕೊಳ್ಳಿ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನು ಚಿಕನ್ ಮಸಾಲ, 1 ಟೇಬಲ್ ಸ್ಪೂನು ಕೊರಿಯಂಡರ್ ಮಸಾಲ, 1 ಟೇಬಲ್ ಸ್ಪೂನು ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನು ಚಾಟ್ ಮಸಾಲ, ಹಾಗೆ 1 ಟೇಬಲ್ ಸ್ಪೂನು ಖಾರ ಮಸಾಲ, ಹಾಗೆ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಅರ್ಧ ಲೆಮನ್ನು. ಇದಿಷ್ಟನ್ನು ಹಾಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಹಾಗೆ ಟೇಸ್ಟಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋಬೇಕು. ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದನ್ನು ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ಇಟ್ಟಿದ ನಂತರ ಒಂದು ಪ್ಯಾನ್ ತಗೊಳ್ಳಿ. ಪ್ಯಾನ್ ತಗೊಂಡು ಕುಕ್ಕಿಂಗ್ ಆಯಿಲ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬಿಸಿ ಆದ ನಂತರ ನೀವು ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ತವಾ ಫ್ರೈ ಮಾಡ್ಕೋಬೇಕು. ನೋಡಿ, ತವಾ ಫ್ರೈ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನೀವು ಮ್ಯಾರಿನೇಟ್ ಮಾಡೋದೆ, ಅದನ್ನು ಮಾಡೋ ವಿಧಾನ ಮತ್ತು ಚಾಟ್ ಮಸಾಲನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು. ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧದಿಂದ 1 ಗಂಟೆ ಇಟ್ಟರೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡು ನೀಟಾಗಿ ಫ್ರೈ ಆಗಬೇಕು. ಇದು ಡೀಪ್ ಫ್ರೈ ಮಾಡೋಂಗಿಲ್ಲ, ಇದು ತವಾ ಫ್ರೈನೇ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಡಾಯಿ ತಗೊಳ್ಳಿ. ಅದಕ್ಕೆ ಕುಕ್ಕಿಂಗಿಗೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಸನ್ಫ್ಲವರ್ ಯೂಸ್ನ ಮಾಡ್ಕೊತಾ ಇದ್ದೀನಿ. ನಾನು ಅರ್ಧ ಕೆ ಜಿ ಚಿಕನ್ ಇರೋದ್ರಿಂದ ನಾನು 1 ಆನಿಯನ್ನ ತೊಗೊಂಡಿದ್ದೀನಿ. ನಾನು ಚೋಪ್ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನೀವೇನು 1 ಕೆ ಜಿ ಮಾಡ್ಕೋತೀರ ಅಂದರೆ 2 ಆನಿಯನ್ನ ಕಟ್ ಮಾಡ್ಕೋಬೇಕು. ಇದನ್ನ ನೀಟಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಅದು ಕಂದು ಬಣ್ಣಕ್ಕೆ ತಿರುಗುವಷ್ಟರಲ್ಲಿ ನಾವು ಹಸಿಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ ಮತ್ತು ಜಿಂಜರ್ನ ಕ್ರಷ್ ಮಾಡ್ಕೋಬೇಕು. ಕ್ರಷ್ ಮಾಡಿಕೊಂಡು ಇಷ್ಟು ಸಾಕು, 1 ಟೇಬಲ್ ಸ್ಪೂನು ಅಷ್ಟು ಆಗುವಷ್ಟು ಕ್ರಷ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆಗೋಕ್ಕೆ ಬಿಡಿ. ಹಸಿ ವಾಸನೆ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನು ಚಿಕನ್ ಮಸಾಲ, 1 ಟೇಬಲ್ ಸ್ಪೂನು ಕೊರಿಯಂಡರ್ ಪೌಡರ್, 1 ಟೇಬಲ್ ಸ್ಪೂನು ಗರಂ ಮಸಾಲ, ಹಾಗೆ ಇದು ಮನೆಯಲ್ಲೇ ಮಾಡಿರುವಂತಹ ಖಾರ ಮಸಾಲ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಹಾಗೆ ಕಾಶ್ಮೀರಿ ಚಿಲ್ಲಿ ಕಲರಿಗೋಸ್ಕರ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಫ್ರೈ ಆಗ್ತಿದೆ ನೋಡಿ. ಇದನ್ನ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀಟಾಗಿ ಫ್ರೈ ಆಗಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ 2 ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊದ ಪ್ಯೂರಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಆಗಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಲ್ಮೋಸ್ಟು ನೀರೆಲ್ಲ ಡ್ರೈ ಆಗಿಬಿಟ್ಟು ಆಯಿಲ್ ಕಾಣಿಸ್ತಿದೆ ನೋಡಿ. ನೋಡಿ, ಈಗ ಆಯಿಲ್ ತೇಲ್ತಾ ಇದೆ ಅಂದರೆ ಅದು ಅದರ ನೀರೆಲ್ಲ ಹೀರ್ಕೊಂಡಿದೆ. ಆಲ್ಮೋಸ್ಟು ಮಸಾಲ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1
ಸ್ಮಾಲ್ ಕಪ್ಪಲ್ಲಿ ಬೇಕಾಗುವಷ್ಟು ಮೊಸರನ್ನ ಹಾಕೊಳ್ಳಿ. ನಂತರ ಇದರಲ್ಲಿ ಒಂದು ಕ್ರೀಮ್ನ ಹಾಕೊಂಡಿದ್ದೀನಿ ನಾನು. ಇದು ಬಂದ್ಬಿಟ್ಟು ನಾನು ಗೋಡಂಬಿಲಿ ಮಾಡಿರುವಂತಹ ಕ್ರೀಮು. ನೀವು ಬೇಕಾದರೆ ರೆಡಿಮೇಡ್ ಸಿಗುತ್ತಲ್ಲ ಆ ಕ್ರೀಮನ್ನು ಯೂಸ್ ಮಾಡ್ಕೋಬೋದು. ನಾನು ನ್ಯಾಚುರಲ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಸ್ವಲ್ಪ ಕ್ರೀಮ್ ಮಾಡ್ಕೊಂಡಿದ್ದೆ, ಅದೇ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ. ನೀವು ಮೊಸರು ನಿಮಗೆ ಎಷ್ಟು ಬೇಕು ಅದರ ಕನ್ಸಿಸ್ಟೆನ್ಸಿ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ಬಂದ್ಬಿಟ್ಟು 2 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಹಾಗೆ 1 ಕಪ್ಪು ಕ್ರೀಮ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಆಗೋಕ್ಕೆ ಬಿಡಬೇಕು. ಯಾವುದೇ ಥರ ನೀರನ್ನು ಯೂಸ್ ಮಾಡಬಾರ್ದು. ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಫ್ರೈ ಆಗೋಕ್ಕೆ ಬಿಡಿ. ಇದು ನೀಟಾಗಿ ಫ್ರೈ ಆಗಬೇಕು. ಒಂದು 70% ಬಾಯ್ಲ್ ಆಗಿದ ನಂತರ ಫ್ರೈ ಮಾಡ್ಕೊಂಡಿರುವಂತಹ ಚಿಕನ್ನ ಹಾಕೋಬೇಕು. ನೋಡಿ, ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತಿಕ್ ಅಂತ ಅನ್ನಿಸ್ತಿದೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತೀನಿ. ನೀವು ಹಾಕೊಳ್ಳಿ. ನಾನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ತುಂಬ ತಿಕ್ಕಾದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಅರ್ಧ ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಚಿಕನ್ನು 70% ಫ್ರೈ ಆಗಿದೆ, ಮಸಾಲೆನೂ 70% ಬಾಯ್ಲ್ ಆಗಿದೆ. ಸೊ ಅದರಿಂದ ಈಗ ಎರಡನ್ನೂ ಇನ್ನೂ 30% ಬಾಯ್ಲ್ ಆಗೋಕ್ಕೆ 10 ರಿಂದ 15 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡಬೇಕು. ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ರಿಂದ 15 ನಿಮಿಷ ಬಾಯ್ಲ್ ಆಗಿ ಬಿಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಟ್ಟಿದೆ, ನೀಟಾಗಿ ಬಾಯ್ಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ರೀಮಿ ಆಗಿರುತ್ತೆ. ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ರೀತಿಯೇ ಇದೆ. ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವೆಲ್ಲ ಟ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡಿ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ಬಂದ್ಬಿಟ್ಟು ಪರೋಟ, ರೋಟಿ, ರೈಸ್ ಹಾಗೆ ಚಪಾತಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಹೆಲ್ದಿಯಾಗೂ ಇರುತ್ತೆ. ಆದಷ್ಟು ಕ್ರೀಮ್ಗಳನ್ನೆಲ್ಲ ಔಟ್ಸೈಡ್ ರೆಡಿಮೇಡ್ ತೊಗೊಳ್ಳೋ ಬದಲು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಕ್ರೀಮ್ ಮಾಡೋದು ಹೇಗಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನಷ್ಟು ನಿಮಗೆ ಹೊಸ ರೀತಿಯ ರೆಸಿಪಿಗಳನ್ನು ತಿಳಿಸಿಕೊಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.